ಬಿಗ್ ಬಾಸ್ ಸೀಸನ್ 12ರಲ್ಲಿ ಇನ್ನು ತುಂಬಾ ದಿನ ಉಳ್ಕೋಬೇಕಾಗಿತ್ತು ಅಂತ ಅನ್ಕೊಂಡಿದ್ರು, ಬಟ್ ಬೇಗನೆ ಆಚೆ ಬಂದ್ರು ಅಂತ ಅನ್ಸುತ್ತೆ. ನನ್ನೇನಂತ ಭಿಕಾರಿ ನನ್ನ ಮಗ ಅಂತ ತಿಳ್ಕೊಂಬಿಟ್ಟ. ಡಾಕ್ಟರ್ ಸತೀಶ್ ಅವ್ರು ನನ್ ಜೊತೆಗಿದ್ದಾರೆ. ಸರ್ ಹಾಯ್, ಹೇಗಿದ್ದೀರಾ? ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗ್ದೇ ಹೋಯ್ತು. ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ಅಂದ್ರೆ ಈಗ ನೀವು ಫಸ್ಟ್ ಏನ್ ಹೇಳಿದ್ರಿ ಡೈಲಾಗು, ಅದಕ್ಕೆ ಆನ್ಸರ್ ಮಾಡ್ತೀನಿ. ಇವ್ರು ಹೇಳಿದ್ದು ತುಂಬಾ ದಿವಸ ಇರ್ಬೇಕಾಗಿತ್ತು ಅಂತ, ನಾನು 7 ದಿವಸಕ್ಕೆ ಆಚೆ ಬರ್ಬೇಕಾಗಿತ್ತು ಅಂತ, 2 ವಾರ ಲೇಟ್ ಆಯ್ತು ಅಂತ ಕೊರಗು ತುಂಬಾ ಇದೆ ನನ್ಗೆ. ಸತ್ಯ ಹೇಳ್ರಿ, ಜನಗಳು ಗೊತ್ತಾಗ್ಲಿ, ಸತ್ಯನಾಳಿ ಕಲೀಲಿ. ಸತ್ಯ ಅಂದ್ರೆ ನಾನು ಅನ್ಕೊಂಡು ಹೋಗಿದ್ದೆ ಒಂದು, ಅಲ್ಲಿ ಒಳಗೆ ನಡೀತಿದ್ದೆ ಒಂದು, ಅದರಿಂದ ನನಗೆ ಇರಕ್ ಆಸೆ ಆಗ್ಲಿಲ್ಲ. 7 ದಿವಸಕ್ಕೆ ಫಸ್ಟ್ ಕರಿಬಸಪ್ಪ ಅವ್ರು ಬಂದ್ರಲ್ಲ, ಆ ಟೈಮಲ್ಲೇ ನನ್ನ ಕಳಿಸ್ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತಪ್ಪ ಅಂತ ಅನ್ಕೊಂಡೆ. ಯಾಕಂದ್ರೆ ಇನ್ನೊಂದು ವಾರ ಇದ್ರೆ ಸತ್ತೋಗ್ಬಿಡ್ತಿದ್ನೇನೋ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಊಟ ಪ್ರಿಯ ನಾನು. ನನಗೆ 3 ಹೊತ್ತು ಮಟನ್ ಚಿಕನ್ 1 kg 1.5 kg ಮಟನ್ ಡೈಲಿ ಇರ್ಲೇಬೇಕು. ಕೂಗಿಸ್ಕೊಂಡು ಎಣ್ಣೆ ಉಗಿಸ್ಕೊಂಡು ಟೈಟ್ ಆಗಿರಿ ಅಮ್ಮ. ಆದ್ರಿಂದ 7 ದಿವಸಕ್ಕೆ ರೇಷನ್ ಕೊಟ್ಟಿರೋದು 5 ದಿವಸಕ್ಕೆ 4 ದಿವಸಕ್ಕೆ ಖಾಲಿ ಆಗ್ಬಿಡೋದು. ಇನ್ 3 ದಿವಸಕ್ಕೆ ಅಲ್ಲಿ ಏನಿತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ತಿನ್ಬೇಕಿತ್ತು. 24 ಅವರ್ಸ್ಗೆ ಒಂದೇ ಒಂದು ಚಪಾತಿಲಿದ್ದೀನಿ, 24 ಅವರ್ಸ್ಗೆ ಒಂದು ದಾಲ್ ಸೂಪಲ್ಲಿ ಇದ್ದೀನಿ 1 ಲೋಟ, 24 ಅವರ್ಸ್ಗೆ 1 ಲೋಟ ರಾಗಿ ಅಂಬ್ಲಿಲಿ ಇದ್ದೀನಿ. ಅದೆಲ್ಲ ನನಗೆ ಆಗ್ಲಿಲ್ಲ. ಅಂದ್ರೆ ನನಗೆ ತಲೆ ಸುತ್ತ ಬಂದು ಇದಾಗ ತರ ಮೈಯೆಲ್ಲ ಲೂಸ್ ಆಗಿ ಒಂಥರ ಇದಾಗೋಯ್ತು. ಅಂದ್ರೆ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ನಾನೇನು ಜಿಮ್ ಬಾಡಿ ಆತರ ಮೇಂಟೈನ್ ಮಾಡೋನಲ್ಲ, ಆದ್ರೆ 3 ಹೊತ್ತು ನಾನ್ ವೆಜ್ಜು ತಿನ್ನೋನು. ನನಗದು ಫುಡ್ ಸೆಟ್ ಆಗಲಿಲ್ಲ. ಆಮೇಲೆ ನಿದ್ದೆ ಬಂದು ನಾನು ದಿನ ರಾತ್ರಿ 9:30 10:00 ಮಲಗಿದ್ರೆ 6 ಗಂಟೆಗೆ ಹೇಳೋನು. ಅಲ್ಲಿ 1 ಅವರ್ 2 ಅವರ್ ನಿದ್ದೆ ಮಾಡೋಕ್ಕಾಗ್ತಾರಲ್ಲ, ಒಂದು ಅರ್ಧ ಗಂಟೆನೂ ನಿದ್ದೆ ಆಗಿಲ್ಲ. ಆ ಕಾರಣದಿಂದ ನನಗೆ ಒಂದು ವಾರಕ್ಕೇನೆ ಹಿಂಸೆ ಅಂತ ಅನ್ನಿಸ್ತು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆದ್ರೆ ನಾನು ಹೋಗೋಕ್ಕಿಂತ ಮುಂಚೆ 100 ಡೇಸ್ ಇದ್ದು ಟಾಪ್ 5 ಅಲ್ಲಿ ಇರ್ತೀನಿ ಅಂತ ಹಂಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಹೋಗಿದ್ದೆ, ಅಷ್ಟು ಈಸಿಯಾಗಿ ಇರುತ್ತೆ ಅಂತ. ಆದ್ರೆ ನನಗೆ ಅದು ತುಂಬಾ ಕಷ್ಟ ಅನ್ನಿಸ್ತು. ಆ ಕಾರಣದಿಂದ ನಾನು 2 ವಾರ ಎಕ್ಸ್ಟ್ರಾ ಇದ್ದೆ ಅಂತ ಕೊರಗಿದೆ. ನಾನು 3 ವಾರಕ್ಕೆ ಆಚೆ ಬಂದೆ ಅಂತ ಬೇಜಾರೇನಿಲ್ಲ, ಅಂದ್ರೆ ಅಷ್ಟು ಬೇಗ ಬಂದೆ ಅಂತ. ಲೇಟ್ ಆಯ್ತು ಅಂತ ಕೊರಗಿದೆ, ಅಂದ್ರೆ ಅದಕ್ಕೆ ಬೇಜಾರಿದೆ. ಬೇಗ ಬರ್ಲಿಲ್ವಲ್ಲ ಅಂತ ಕೊರಗಿದೆ. ಆದ್ರೆ ಮಾತೇ ಇಲ್ಲ, ಗೆಲ್ಬೇಕು ಅದೆಲ್ಲ ಆಸೆ ಇಟ್ಕೊಂಡು ಓದೋನೇ ಇಲ್ಲ. ಅದಕ್ಕಿಂತ ಮುಂಚೆನೆ ಒಂದು ಫೇಮಸ್ ಚಾನಲ್ ಅಲ್ಲಿ ನಾನು ಸೋಲಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಆದರೆ ಸೋತ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಸೀಸನ್ 1 ಇಂದ 12ವರೆಗೂ ಸೋತವ್ರಾಗಿರ್ಬೋದು ಗೆದ್ದವ್ರಾಗಿರ್ಬೋದು ಎಲ್ಲಾರ್ಗಿಂತ ನಂಬರ್ 1 ಸ್ಥಾನದಲ್ಲಿ ಫೇಮಸ್ ಆಗ್ತೀನಿ ಅಂತ ಬಂದೆ. ಈಗ ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಅದು ದೊಡ್ಡ ವೇದಿಕೆಯಲ್ಲಿ. ಅಂದ್ರೆ ನೀವು ಏನೇ ಸೋಷಿಯಲ್ ಮೀಡಿಯಾ ಏನೇ ಇದು ಮಾಡಿದ್ರು, ನಾನು ಫಸ್ಟ್ ಎಲ್ಲಾರ್ಗು ಹೇಳ್ತಾ ಇದ್ದೆ, ವರ್ಲ್ಡ್ ಅಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಅದನ್ನ ಗೂಗಲ್ ಮಾಡಿ ಸರ್ಚ್ ಮಾಡಬೇಕು. ಸತೀಶ್ ಅವ್ರು ಹಿಂಗೆ ಹೇಳ್ತಾ ಇದಾರೆ, ಓಲ್ಡ್ ಬಿಡ್ತಾ ಇದಾರ, ನಿಜನ ಅಂತ ಸರ್ಚ್ ಮಾಡಕ್ಕೂ ಅವ್ರ ಕೆಪಾಸಿಟಿ ಇಲ್ಲದೆ ಇರೋರು ಅದನ್ನ ಸುಳ್ಳು ಅಂತ ಹೇಳಿದ್ರು. ನಿಂಗ್ ಮರ್ಯಾದೆ ಕೊಟ್ಟಷ್ಟು ಗಾಂಚಲಿ ಜಾಸ್ತಿ ಆಗ್ಬಿಡ್ತು ನೋಡು. ಅವ್ರಗಳಿಗೋಸ್ಕರ ಇವಾಗ ಚಾಲೆಂಜ್ ಮಾಡ್ತೀನಿ. ಯಾಕಂದ್ರೆ ಫಾರಿನ್ ಚೆಕ್ ಮಾಡಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ. ಇವಾಗ ಬರೀ ಕರ್ನಾಟಕದಲ್ಲಿ 5,000 ಟ್ರೋಲ್ಸ್ ತೋರಿಸ್ತೀನಿ ನಾನು. ಅದು ಕನ್ನಡದಲ್ಲೇ ಇದಾವೆ. ದಯವಿಟ್ಟು ಅದು ನೀವು ಆನ್ ಮಾಡೋದಲ್ಲ, ಬರೀ ನನ್ನ ಹೆಸರು ಹಾಕಿದ್ರೆ ಬರೀ ನಂದೇ ಬರ್ತದೆ. 5,000 ಟ್ರೋಲ್ಸು ಈಗ ಕರ್ನಾಟಕದಲ್ಲಿ ತೋರಿಸ್ತೀನಿ ನಮ್ಮದೇ ಇದ್ದವ್ರಿಗೆ. ನಾನು ಮುಂಚೆ ಪ್ರಮಾಣ ಮಾಡಿಸ್ಕೊಬೇಕಿತ್ತು ಸರ್, ಮರ್ತ್ಬಿಟ್ಟೆ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಹೌದು, ಸತ್ಯವನ್ನೇ ಹೇಳುತ್ತೆ. ನಾನು ಹೇಳೋದೆಲ್ಲ ಸತ್ಯ. ಅದು ನಂಬೋದು ಬಿಟ್ಟವ್ರು ಬಿಡ್ಬೋದು. ಅದ್ರ ಕೆಪಾಸಿಟಿ ಇರೋರು ನಂಬ್ತಾರೆ, ಅದ್ರ ವ್ಯಾಲ್ಯೂ ಗೊತ್ತಿರೋರು ನಂಬ್ತಾರೆ. ಈಗ ಇಲ್ಲಿರೋರು, ಈಗ ಡಾಗ್ ಬಂದಾಗ ಎಷ್ಟು ಇಂಟರ್ವ್ಯೂ ಬರುತ್ತೆ, ಫಾರಿನ್ ಇಂದ 5 ಲಕ್ಷ 10 ಲಕ್ಷ ಹಾಕೊಂಡು ಬರ್ತಾರೆ. ಅದು ಯಾರು ಗೊತ್ತಾ? ನೀವ್ ಯಾರು ಅಂತ ನನಗ್ ಗೊತ್ತು, ಅವ್ರಿಗೇನ್ ಗೊತ್ತು, ಬಾಯಿ ಬಿಟ್ಟು ಹೇಳಿ. ಅಷ್ಟು ದುಡ್ಡು ಕೊಟ್ಟು ಖರ್ಚು ಮಾಡ್ಕೊಂಡು ನನ್ನ ಇಂಟರ್ವ್ಯೂ ಮಾಡಕ್ ಬರ್ತಾರೆ ಅಂದ್ರೆ ಆ ಡಾಗ್ದು ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿರೋರ್ಗೆ ಏನಂದ್ರೆ, ಒಂದು ಶರ್ಟ್ ಯಶ್ ಸರ್ ಹಾಕೊಂಡಿರ್ತಾರೆ, ಒಂದು ಆನೆ ಪ್ರಿಂಟ್ ಇರೋದು. ಆ ಶರ್ಟ್ಗೆ ಯಾರೋ ಒಬ್ಬ ಕಂಪೇರ್ ಮಾಡಿ ಸೇಮ್ ಶರ್ಟ್ 699 ಅಂದ್ರೆ 700 rupees ಇದೆ ಅಂತ ಯಾರೋ ಒಬ್ಬ ಹಾಕೊಂಡಿದ್ದಾನೆ. ಯಶ್ ಸರ್ 700 rupees ಶರ್ಟ್ ಹಾಕೊಳ್ತಾರ? ನೀ ಯಾವನು ಕೇಳಕ್ಕೆ? ಆ ಕ್ವಾಲಿಟಿ ಒರಿಜಿನಲ್ಲು, ಅದನ್ನ ಕಾಪಿ ಮಾಡಿ ಇವರು ಡೂಪ್ಲಿಕೇಟ್ ಮಾಡಿರ್ತಾರೆ. ಅದು 700 ರೂಪಾಯಿ ಸಿಗುತ್ತೆ. ಇದು 50,000 1 ಲಕ್ಷ 5 ಲಕ್ಷನೇ ಇರುತ್ತೆ. ಅದು ಹಾಕೋರ್ಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ, ಇದನ್ನ ಹಾಕೋರ್ಗೆ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಆ ಕಾರಣದಿಂದ ನಾನು ಅವ್ರನ್ನ ನಂಬಿಸಿ ಅವ್ರ ಹತ್ರ ಇದಾಗದ್ ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಅಪ್ಪನ ದುಡ್ಡಲ್ಲ, ನನ್ನ ದುಡ್ಡಲ್ಲಿ ನಾನು ತಗೊಂಡಿರೋದು. ನಿನ್ನಂತ ಎಷ್ಟ್ ಜನಕ್ಕೆ ಮಕ್ಕಕ್ ಬಣ್ಣ ಬಳದ್ಬಿಟ್ಟು ತಕದಿಮಿ ತೈ ಅಂತ ಕುಣಿಸಿದೀನಿ ಗೊತ್ತಾ? ಸರಿ, ಇವಾಗ ಒಂದು ಮಾತು, ಒಂದು ಪ್ರಶ್ನೆ, ಇದನ್ನ ಕೇಳದೆ ಹೋಗದೆ ಇದ್ರೆ ನನ್ ತಪ್ಪಾಗತ್ತೆ. ನೀವು ಕೂಡ ಬೇಜಾರಾಗ್ತೀರ ಅಂತ ಭಾವಿಸ್ತೀರಿ. ಎಲ್ಲಾ ಕಡೆ ಇವಾಗ ಏನು ಸದ್ದು ಸುದ್ದಿ ಆಗ್ತಾ ಇದೆ, 50 ಲಕ್ಷದ ಒಡೆಯನ ಬಗ್ಗೆ ಚರ್ಚೆ, ಅಷ್ಟೊಂದು ಫ್ಯಾನ್ಸ್. ನೀವ್ ಹೇಳಿದ್ರಿ ಗಿಲ್ಲಿ ಸೋಲ್ತಾನೆ ಅನ್ನುವಂತ ಮಾತು ತಪ್ಪಾಗಿದೆ. ಅಂಡ್ ಗಿಲ್ಲಿ ಗೆದ್ದಿದ್ದಾರೆ.
ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ. ಅಂದರ್ ಬಾಯರು ನನಗೆ ಅಶ್ವಿನಿ ಗೌಡ ಅವರು ನನಗೆ ಸಪೋರ್ಟ್ ಮಾಡಿದ್ರು, ಒಳಗಿದ್ದಾಗ ಚೆನ್ನಾಗಿ ನೋಡ್ಕೊಂಡಿದ್ರು. ಅದು ಬಿಟ್ಟು ರಕ್ಷಿತನು ಒಂದು ಮನೆ ಹುಡುಗಿ ತರ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಅವರು ಎಲ್ಲಾರನ್ನೂ ಭಾವಣಿಕೆಯಿಂದ ನೋಡ್ಕೊಳ್ತಾ ಇದ್ರು. ಆ ಕಾರಣದಿಂದ ನನಗೆ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವರು ಗೆಲ್ಬೇಕಾಗಿತ್ತು. ಸಪೋರ್ಟ್ ಮಾಡಿ ತಪ್ಪ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನನಗೆ ಅವ್ರ ಇಷ್ಟ. ಗಿಲ್ಲಿಯಿಂದ ನಂಗೆ ತೊಂದರೆ ಆಗಿತ್ತು, ನಂಗೆ ಗಿಲ್ಲಿ ಗೆಲ್ಲೋದು ಇಷ್ಟ ಇರಲಿಲ್ಲ. ಅದರಿಂದ ನಾನು ಹೇಳಿದ್ದೆ, ಗಿಲ್ಲಿ ಗೆದ್ರೆ ಸೋತವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಸೋತ್ರೆ ಗಿಲ್ಲಿ ಸೋತ್ರು ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಾನು ಹೇಳಿದ್ದೆ. ಪಾರ್ಟಿನೂ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಮಿಕ್ದವ್ರಿಗೆಲ್ಲ ಕರೆದು ಒಂದು ಗ್ರ್ಯಾಂಡ್ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಓಕೆ ಸರ್, ಅಂದ್ರೆ ನೀವು ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ನಾವ್ ಯಾರು ಕೇಳಲ್ಲ, ಬಟ್ ನೀವೊಂದು ಹೇಳಿಕೆ ಕೊಡ್ತೀರಾ. ಓಕೆ, ಅವ್ರವ್ರ ವೈಯಕ್ತಿಕ, ಅದು ಅವ್ರ ಸೋಲಿಗೆಲ್ಲ ಅವ್ರವ್ರ ಇಷ್ಟ, ವೋಟಿಂಗು ಅದೆಲ್ಲ. ಬಟ್ ನೀವು ಒಂದ್ ಮಾತು ಹೇಳಿರ್ತೀರಾ, ಗಿಲ್ಲಿಗೆ ಯಾರೆಲ್ಲ ವೋಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಸ್ಲಮ್ ಅವ್ರು ವೋಟ್ ಹಾಕ್ತಾರೆ ಅಂತ. ಇದು ಎಷ್ಟು ನಿಜ ಇದು? ನೀನ್ ಹಿಂಗೆ ಆಡ್ತಾ ಇದ್ರೆ ಹೊಡಿತೀಯ ಗ್ವಾತ. ನನ್ನ ಹತ್ರನೇ ಹೇಳಿದೀರಾ? ಆನ್ಸರ್ ಮಾಡ್ತೀನಿ, ನಿಮ್ಮ ಹತ್ರನೇ ಹೇಳಿದೀನಿ, ಅದನ್ನೇ ಆನ್ಸರ್ ಮಾಡ್ತೀನಿ. ನನಗೆ ಗಿಲ್ಲಿ ಫ್ಯಾನ್ಸ್ ಹೆಸರಲ್ಲಿ ಕೊಲೆ ಬೆದರಿಕೆ, ಆಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು, ಆಮೇಲೆ ಕಾರ್ನ ಸ್ಕ್ರಾಚ್ ಮಾಡೋದು, ಕಾರ್ ಮೇಲೆ ಕೆಟ್ಟದಾಗ ಬರೆಯೋದು, ಆ ತರ ಸ್ಲಮ್ ಅವ್ರು ಮಾಡ್ತಾರೆ ಅಂತ ಹೇಳಿರೋದು. ಸುಳ್ಳು, ಶುದ್ಧ ಸುಳ್ಳು. ಅದನ್ನ ಕಟ್ ಮಾಡ್ಬಿಟ್ಟು ಬರೀ ಮಿಕ್ಕಿದೆಲ್ಲ ಕಟ್ ಮಾಡ್ಬಿಟ್ಟು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ಅವರು ಅಂತ ಹೇಳಿದ್ದಾರೆ. ಅದರಲ್ಲಿ ಅರ್ಧ ಜನ ಅಂತ ಹೇಳಿದೀನಿ, ಅಂದ್ರೆ ನನಗೆ ತೊಂದರೆ ಮಾಡಿದವ್ರಿಗೆ ಮಾತ್ರ. ಆಮೇಲೆ ಸ್ಲಮ್ ಅನ್ನೋದು ಕೆಟ್ಟ ಪದ ಅಲ್ಲ, ಸ್ಲಮ್ ಬೋರ್ಡ್ ಅಂತಾನೆ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ, ಆಯ್ತಾ. ಸ್ಲಮ್ ಒಂದು ಕೆಟ್ಟ ಪದ ಅಲ್ಲ, ಅದು ಗೌರ್ಮೆಂಟೇ ಯೂಸ್ ಮಾಡ್ತಾ ಇದೆ. ಅದು ಏನು ಅಫೆನ್ಸಬಲ್ ಅಲ್ವೇ ಇಲ್ಲ. ಅದನ್ನ ನೀವು ದೊಡ್ಡದಾಗಿ ಅದನ್ನ ಎಳಿಬೇಡಿ ದಯವಿಟ್ಟು. ಮಾಡ್ಲಿ ತಲೆ ಎರಡು ಓಡಾಗ್ಬಿಡ್ಬೇಕು. ಖಂಡಿತವಾಗಿಯೂ ನಾವ್ ಎಳೆಯುವಂತ ಕೆಲಸ ಮಾಡಿಲ್ಲ. ಮೋಸ್ಟ್ಲಿ ನಾವ್ ಯಾವ್ದನ್ನು ಕಟ್ ಮಾಡಿ ಹಾಕುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡೋದಿಲ್ಲ. ಬಟ್ ನೀವು ಕರೆಕ್ಟ್ ಆಗಿ ಹೇಳಿದ್ರ, ಗಿಲ್ಲಿಗೆ ಯಾರೆಲ್ಲ ವೋಟ್ ಹಾಕ್ತಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಅವರೆಲ್ಲ ಸ್ಲಮ್ ಅಂತಾನೆ ನೀವು ಯೂಸ್ ಮಾಡಿದ್ರ. ಬಟ್ ಅದನ್ನ ತಿತ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಾನು ತಿತ್ಕೊಳ್ಳೋದಿಲ್ಲ. ಏನಂದ್ರೆ ಬೋಕಿ ನನ್ ಮಗನ್ ತಗೊಂಬಂದು ಇದು ನನ್ಗೆ ಯಾರು ತೊಂದರೆ ಮಾಡಿದ್ದಾರೆ ಅವ್ರಗಳಿಗೆ ಸಿಟ್ಟಲ್ಲಿ ಇವಾಗ ನಿಮ್ ಕಣ್ ಮುಂದೆನೆ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವ್ರಿಗೆ ನಾನು ಹೇಳ್ದೆ ದಯವಿಟ್ಟು ಹೋಗಿ ಸರ್ ಅಂತ ಹೇಳ್ದೆ, ಹೋಗ್ತಾನು ಮಿಸ್ಬಿಹೇವ್ ಮಾಡ್ಕೊಂಡು ಹೋದ್ರು. ಅಂತವ್ರಿಗೆ ನಿಮ್ಗೆ ಹಂಗೆ ಮಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತಿತ್ತಾ ಇಲ್ವಾ? ಬರುತ್ತೆ, ಒಂದ್ ಮಾತು ಬರುತ್ತೆ. ಒಂದ್ ಮಾತು ಹೇಳಿದಾಗ ಅವ್ರು ಅರ್ಥ ಮಾಡ್ಕೋಬೇಕು, ನಾನು ಅವ್ರಿಗೆ ತೊಂದರೆ ಮಾಡಿಲ್ಲ, ಅವ್ರು ಯಾರು ಅಂತ ನನ್ಗೂ ಗೊತ್ತಿಲ್ಲ. ಈಗ ಅವ್ರು ಬಂದು ಸುಮ್ನೆ ಬಡ್ಕೊಂಡು ಕಿರ್ಚ್ಕೊಂಡು ಹೋದ್ರು. ಲೂಸಾ ಮೆಂಟಲ್ಲ ಕೊಟ್ಟ ಅಂದ್ರೆ ತಿಂದಿರೋ ಹೋಳ್ಗೆ ಎಲ್ಲ ಆಚೆಗೆ ಬಂದ್ಬಿಡ್ಬೇಕು. ಅವಾಗ ಒಂದ್ ನಿಮಿಷ ನಾನು ಹೇಳೋದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಬರೀ ನಿಮ್ಮ ಫೇಸ್ ಇಂದ ಮಾತಾಡಬೇಡಿ. ನನ್ಗೆ ಯಾರು ತೊಂದರೆ ಕೊಟ್ಟಿದ್ರು ಅದ್ರಲ್ಲಿ 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅವ್ರಗಳಿಗೆ. ಯಾಕಂದ್ರೆ ಅಷ್ಟು ಅವರು ಕೆಟ್ಟದಾಗಿ ಅವ್ರು ಯಾರು ನಾನು ಆ ಭಾಷೆ ಪದ ಯೂಸ್ ಮಾಡಿದೆ ಆ ತರ ಕ್ಯಾರೆಕ್ಟರ್ ತರ ನನಗೆ ಅವರು ತೊಂದರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಎಲ್ಲ ಫೋನ್ ಮಾಡೋದು, 1 ಗಂಟೆ 2 ಗಂಟೆ ಬೆಳಗಿನ ಜಾವ ಎಲ್ಲ ಫೋನ್ ಮಾಡೋದು, ನಮ್ಮ ತಾಯಿ ನಂಬರ್ಗೆ ಫೋನ್ ಮಾಡೋದು, ಆ ತರ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ನನ್ ಮರ್ವಾದೆ ಏನಾಗ್ಬೇಕು, ನನ್ ಪ್ರೆಸ್ಟೇಜ್ ಏನಾಗ್ಬೇಕು. ಅದು ಕ್ಯಾಸ್ಟ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಿರೋದಲ್ಲ, ಅದೇನು ಕೇಸ್ ಅಲ್ವೇ ಅಲ್ಲ. ಅದ್ರದ್ದೇ ಹೆಸರುದು ರಿಜಿಸ್ಟ್ರೇ ಇದೆ ಗೌರ್ಮೆಂಟ್ ಅಲ್ಲಿ, ಸ್ಲಮ್ ಬೋರ್ಡ್ ಅಸೋಸಿಯೇಷನ್ ಅಂತ ಎಲ್ಲ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅದೇನು ವೈಯಕ್ತಿಕ ಕ್ಯಾಸ್ಟ್ ಅಲ್ಲ. ಅದರಿಂದ ನನಗೆ ಏನ್ ಮಾತಾಡಬೇಕು ಅದು ಎಲ್ಲ ನನಗೆ ದಯವಿಟ್ಟು ಗೊತ್ತಿದೆ. ಇವಾಗ ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ವಿಶ್ ಮಾಡ್ತೀರಾ ಇಲ್ವಾ? ವಿಶ್ ಮಾಡೋದು ಇಲ್ಲ, ಅವನ ಪಾರ್ಟಿಗೂ ಕರೆಯೋದು ಇಲ್ಲ. ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಮನೆ ಒಳಗಡೆ ಅಷ್ಟು ಮೋಸ ಮಾಡಿದ್ದಾರೆ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅಷ್ಟು ಏಳ್ಸಿದ್ದಾರೆ, ಅಷ್ಟು ಕಂಡಮ್ಮಾಗಿ ಮಾತಾಡಿದ್ದಾರೆ. ಆಮೇಲೆ ಇನ್ನೂ ಏನೇನೋ ಆಗಿದೆ, ಅದೆಲ್ಲ ಎಲ್ಲ ಟಿವಿಲೂ ಹೇಳಿದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನ್ ಕೆಲಸ ಮಾಡ್ಬೇಕು, ಇದಷ್ಟೇ ನಾನ್ ಕನ್ಸ್ ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳೆ ಮಗ್ರೆ ನೀನ್ ಅಜ್ಜಿನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕೂತ್ಕೊಳ್ಳಿ. रुको जरा सबर करो. ಅವ್ರ ಕೊಟ್ಟೆ ಬೆಂಕಿ ಆಗಬಿಡಿ, ಅದ್ ಯಾಕೆ ಕೇಳೋದು ನಾವು? What nonsense it is. ಯಾರಿಗೋ ಒಬ್ರಿಗೆ ಬಂದ್ರೆ 5 ಜನಕ್ಕೆ ಬರೀಕೆ ಇಲ್ಲ. ಇಲ್ಲ ಸರ್, ರೇಷನ್ ಕಾರ್ಡನೇ ಕೊಟ್ಟಿಲ್ಲ ಇದುವರೆಗೂ, ಇನ್ನ ಕೊಟ್ಟಿನೇ ಇಲ್ಲ ಅವ್ರು. ಈ ಸರ್ಕಾರ ಬಂದ್ರೆ ಏನು ಮಾಡಿಲ್ಲ, ಯಾರಿಗೆ ಅವ್ರಿಗೆ ಸೌಲಭ್ಯನೇ ಮಾಡಿಲ್ಲ. ಕೊಡ್ತೀನಿ ಅಂತ ಫೋಟೋ ಒಂದು 5-6 ಮಂದಿ ಜನ ಕೊಡೋದು, ಮತ್ತೆ ಅದೇ ಹಣೆ ಬರ, ಯಾರಿಗೂ ಕೊಟ್ಟಿಲ್ಲ ಸರ್. ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬಿಡದ, ಸತ್ಯ ಹೇಳ್ರಿ, ಜನಗಳು ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಿ. ರೇಷನ್ ಕಾರ್ಡು ಪ್ರತಿಯೊಂದು ತಕೋದ್ರು ಇವ್ರು. ನಿಮ್ದೇನು ಆಗಿಲ್ಲ ಕಣಮ್ಮ, ನಿಮ್ದೇನು ಆಗಿಲ್ಲ ಕಣಮ್ಮ ಅನ್ಬಿಟ್ಟು ಇಂದ ಕಳಿಸ್ತಾರಲ್ಲ, ಕೊಟ್ಟವ್ರಿಗೆ ಕೊಡ್ತಾರಲ್ಲ, ನಮ್ಗೇನ್ ಕೊಟ್ಟವ್ರು? ನಾವು ಬರ್ತಾರ ಕಣಪ್ಪ, ಈ ಸರ್ಕಾರ ಹೊಟ್ಟೋಲಿ ಬೇಡ, ಯಾವ್ದು ಈ ಸರ್ಕಾರನೇ ಬೇಡ. ಯಾಕಣ್ಣ ಹಿಂಗಂದ್ರೆ 6 ತಿಂಗಳಾಗಿದೆ, ಏನು ಸೌಲಭ್ಯ ಇಲ್ಲ, 5 ಗ್ಯಾರಂಟಿ ಹೇಳೋರು ಯಾವ್ದು ಗೊತ್ತಾ ಇಲ್ಲ. ನೀ ಯಾವನು ಕೇಳಕ್ಕೆ, Rights ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ನೀನು ಯಾವನೇ ನೀನು?
ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಮಾಡು, ಯಾವ್ದು ಬರ್ತಾ ಇಲ್ಲ. ಯಾವುದು ಬರ್ತಾನಿಲ್ಲ, ಅಕ್ಕಿನೂ ಬಂದಿಲ್ಲ, ನನ್ನ ಸೊಸೆಗೆ ಅಕ್ಕಿನೂ ಬಂದಿಲ್ಲ, ದುಡ್ಡು ಬಂದಿಲ್ಲ. 1,000 ರೂಪಾಯಿನಲ್ಲಿ 20% ಮಾತ್ರ ಹಾಕಿದಾರೆ ಅಷ್ಟೇ. 20% ಜನಕ್ಕೆ, ಇನ್ನು 80% ಜನಕ್ಕೆ ಇಲ್ಲ ಸರ್ ಅದು ಬರ್ತಾರೆ. ಯಾವ ಇತಿಹಾಸದಲ್ಲೂ ಹಿಂಗಾಗಿಲ್ಲ. ಈ ಸರ್ಕಾರದಲ್ಲಿ ಆಗಿರುವಂತದ್ದು ಇವರ ಆಶ್ವಾಸನೆಯನ್ನ ನಂಬಿ ನಮ್ಮ ಜನ ಮರಳಾಗಿ ಕೂತಿದ್ದೀವಿ. ಸರ್ ಸತ್ಯನ ಸತ್ಯ ಹರಿಶ್ಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ ನೀವು? ಅಕ್ಕಿದು ಬರ್ತಾ ಇಲ್ಲ, ಅವಾಗಲೇ 2 ತಿಂಗಳಿಂದ ಅಕ್ಕಿದ್ ಬಂದಿಲ್ಲ. ನಮ್ಗೆ 2,000 ರೂಪಾಯಿ ಬಂದಿಲ್ಲ ಸರ್. ಇದು ಅಕ್ಕಿದು 2 ತಿಂಗಳಿಂದ ಬಂದಿಲ್ಲ. ಇಲ್ಲ ಸರ್, ರೇಷನ್ ಕಾರ್ಡನೇ ಕೊಟ್ಟಿಲ್ಲ ಇದುವರೆಗೂ, ಇನ್ನ ಕೊಟ್ಟಿನೇ ಇಲ್ಲ ಅವ್ರು. ಈ ಸರ್ಕಾರ ಬಂದಿದ್ದು ಏನು ಮಾಡಿಲ್ಲ, ಯಾರಿಗೆ ಅವ್ರಿಗೆ ಸೌಲಭ್ಯನೇ ಮಾಡಿಲ್ಲ. ಕೊಡ್ತೀನಿ ಅಂತ ಫೋಟೋ ಒಂದು 5-6 ಮಂದಿ ಜನ ಕೊಡೋದು, ಮತ್ತೆ ಅದೇ ಹಣೆ ಬರ, ಯಾರಿಗೂ ಕೊಟ್ಟಿಲ್ಲ ಸರ್. ನನ್ನೇನಂತ ಬಿಕಾರಿ ನನ್ನ ಮಗ ಅಂತ ತಿಳ್ಕೊಂಬಿಟ್ಟ. ನೀವು ಅಪ್ಲೈ ಮಾಡಿದ್ದೀರಾ? ಹಾಕಿದೆ ಸರ್, ಬಂದೇ ಇಲ್ಲ ನಮ್ಗೆ. ಎಷ್ಟು ತಿಂಗಳಾಯ್ತು ಮೇಡಮ್ ಹಾಕಿ? 2-3 ತಿಂಗಳಾಯ್ತು ನಾವು. 1 ತಿಂಗಳು ಬಂದಿಲ್ವಾ? ಇಲ್ಲ, ಇನ್ನ ಅವ್ರಿಗೆ ಬಂದಿಲ್ಲ. ನಿಮಗೆ ಗೊತ್ತಿರೋರು ಯಾರಿಗಾದ್ರೂ ಬರ್ತಾ ಇದೆಯಾ? ಬರ್ತಾ ಇದೆ ಸರ್, ಅವ್ರಿಗೆ 1 ತಿಂಗಳಷ್ಟೇ ಬಂದಿದೆ, ಮತ್ತಿನ್ನ ಅವ್ರಿಗೆ ಬಂದಿಲ್ಲ ಅಂತ. ಮತ್ತೆ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ಆ 1 ತಿಂಗಳದು ಬರಬಾರ್ದಾಗಿತ್ತು. ಇವಾಗ 1 ತಿಂಗಳದ್ ಬಂದು ಇನ್ ಮಿಕ್ಕಿದ್ ಬಂದಿಲ್ಲ ಅಂದ್ರೆ ಸರ್ಕಾರದ ಕೈಯಲ್ಲಿ ಹಾಕಕ್ ಆಗ್ತಾ ಇಲ್ಲ ಅಂತ ತಾನೇ ಅರ್ಥ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡು? ಒಂದು 5 ಜನ ಕೊಟ್ಟು ಫೋಟೋ ತೆಗಿಸಿ ಬಿಟ್ಬಿಡ್ತಾರೆ ಅವ್ರು ಅಷ್ಟೇ. ಇನ್ನೂ ಯಾರಿಗೆ ಕೊಡಲ್ಲ. ಈ ಸರ್ಕಾರ ಬಂದಿಂದ ಏನು ಯಾರಿಗೆ ಸೌಲಭ್ಯನೇ ಇಲ್ಲ ಸರ್. ಸರ್ಕಾರ ಬಂದು ನಮ್ಗೆಲ್ಲ ಹಾಳು ಮಾಡ್ಬಿಟ್ಟು. ಹೆಂಗೆ ಅಂದ್ರೆ ಈಗ ಹೆಂಗಸರಿಗೆ ದುಡ್ಡು ಮಾಡ್ದ 2,000 ರೂಪಾಯಿ ಫ್ರೀ ಬಸ್ ಮಾಡ್ದ. ಅಲ್ಲ, ಹೆಂಗಸರಿಗೆ 2,000 ರೂಪಾಯಿ ಬರ್ತಾ ಇಲ್ವ ಅಂತಲ್ಲ ನಿಮ್ ಪಕ್ಕದಲ್ಲಿ ಏನೋ ವಿಚಾರ ಹೇಳಿದ್ದು, ಬರ್ತದೆ ಅಂತೆಲ್ಲ ಹೋಯ್ತಾರೆ. ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೊತಾರೆ. ಏನ್ ಮಾತಾಡ್ತಾವನೆ ಅರ್ಥ ಆಯ್ತಿಲ್ವಲ್ಲ? ನಂಗೂ ಅರ್ಥ ಆಗ್ತಿಲ್ಲ ಕಣೋ. ಮುಂದಕ್ ನೋಡೋ ಅದೊಂದಾಯ್ತು. ಮುಂದೆ ಸರಿ ಎಲೆಕ್ಷನ್ ಇದೆ, ಕಾಂಗ್ರೆಸ್ ಬಂದ್ರೆ ಗಂಡಸರು ಹೆಂಗಸರು ಆಯ್ತಾರೆ, ಹೆಂಗಸರು ಗಂಡಸರು ಆಯ್ತಾರೆ. ಅಲ್ಲ, ಹಂಗೆ ಮಾಡ್ತಾರೆ ಸಿದ್ದರಾಮಯ್ಯ. ಹಂಗೇನಿಲ್ಲ ಅಂದ್ರೆ ಅರ್ಥ ಏನೋ. 10 kg ಅಕ್ಕಿ ಕೊಡ್ತೀನಿ ಅಂದ, ಈಗ 5 kg ಅಕ್ಕಿ ತಂದು ನಿಲ್ತವ್ರೆ. ದುಡ್ಡು ಹಾಕ್ತೀನಿ 150 ರೂಪಾಯಿ ಹಾಕ್ತವ್ರೆ. ವಿಚಾರ ಹೇಳೋದು. ರಾಜ್ಯ ಸರ್ಕಾರದ 5 kg ಬರ್ತಾ ಇಲ್ವಾ? ರಾಜ್ಯ ಸರ್ಕಾರ ಏನು ಬರ್ತದೆ, ದುಡ್ಡು ಹಾಕ್ತೀನಿ ಅಂತಾನೆ. ಆಯ್ತು, ಬಾಸ್ ಗೊತ್ತಿಲ್ದಾರ ಬಾಸ್ ಎಲ್ಲ ಬೈಬೇಡಿ. 2,000 ರೂಪಾಯಿ ಬಂದೇ ಇಲ್ಲ. ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಮಾಡಕ್ ಹೋದ್ರೆ ಕಾರ್ಡು ಪ್ಲೇಯರ್ ಆಗಿಲ್ಲ, ಬೇಡಮ್ಮ ಅಂತವ್ರು. ಅಪ್ಲೈ ಮಾಡೋದೇ ಬೇಡ ಅಂತಾರ? ಅಪ್ಲೇಯರ್ ಆಗಿಲ್ಲ ಕಾರ್ಡು, ಬೇಡಮ್ಮ ನಿಮ್ದು ಅಂತ ಹೇಳ್ಬಿಟ್ಟು ನಮ್ಗೆ 2,000 ರೂಪಾಯಿ ಕೊಟ್ಟೇ ಇಲ್ಲ. ನಾವು ಹಾಗೆ ಇಲ್ಲಲ್ಲ, ಏನಕ್ಕೆ ತಗೋಬತ್ತೀರಿ ಅಮ್ಮ ಇದನ್ನ, ನೀವು ಏನಕ್ಕೆ ತಗೋಬತ್ತೀರಿ, ಹೋಗಿ ತಕಂದಿ ಅಂತ ಕೇಳನೆ ಮಾಡ್ತಾರ. ವಾಟ್ ಆರ್ ಯು ಟಾಕಿಂಗ್? 3 ತಿಂಗಳಿಂದ 3 ತಿಂಗಳಿಂದ ತಗೋಯ್ತೀನಿ. ಅದೇನ್ ಮಾಡ್ಬೇಕಂತ ಅವ್ರು ಹೇಳ್ತಾ ಇಲ್ವಾ? ಅವ್ರ ಏನು ಹೇಳ್ತಾ ಇಲ್ಲ, ಎಲ್ಲಾನು ತಗೊಂಡೋಯ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ರೇಷನ್ ಕಾರ್ಡು ಪ್ರತಿಯೊಂದು ತಕೋದ್ರು ಇವ್ರು. ನಿಮ್ದೇನು ಆಗಿಲ್ಲ ಕಣಮ್ಮ ಅನ್ಬಿಟ್ಟು ಇಂದ ಕಳಿಸ್ತಾರಲ್ಲ. ಆಪರೇಷನ್ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡ್ಬೇಕಾಗಿದೆ ನಾವು. ಕೊಟ್ಟವ್ರಿಗೆ ಕೊಡ್ತಾರಲ್ಲ, ನಮ್ಗೇನ್ ಕೊಟ್ಟವ್ರು? ಈಗ ನಮ್ ತಲೆ ಮೇಲೆ ಅದೇ ಈ ಪಾಕಿಸ್ತಾನ നേപ്പാಳದಲ್ಲಿ ಇದಾಯ್ತ, ಶ್ರೀಲಂಕಾ ಆದಂಗ ಆಗುತ್ತೆ. ಅದೇ ಪರಿಸ್ಥಿತಿ. ಅಲ್ಲೇ 1 ಲೀಟರ್ ಹಾಲು 180 ರೂಪಾಯಿ. ಅದೇ ಪರಿಸ್ಥಿತಿ ಇವಾಗ 50 ರೂಪಾಯಿ ಇರೋದು 180 ರೂಪಾಯಿ. ಇಲ್ಲಿ ಜೀವನ ಮಾಡಕ್ಕಾಗುತ್ತಾ ಹೇಳಿ? ಈಗ ಫ್ರೀ ಕೊಟ್ಬಿಟ್ಟು ಎಲ್ಲ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ ಅಂತಾರೆ, ಹೌದಾ? ಹೌದು, ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ದಂಗೆ ಕೇಳ್ಬೇಕು. ಏನ್ ಮಾಡ್ಬೇಕಪ್ಪ? ಜಾಸ್ತಿ ಆಗಿದೆ ಬೆಲೆಗಳು. ಅದ್ರ ಮೇಲೆ ಅವ್ರೂ ಜಾಸ್ತಿ ಅಂತ ಅಂದ್ರೆ ರೈತರಿಗೆ ಅಷ್ಟೇ ಸಿಗೋದು, ಮಿಕ್ಕಿದೆಲ್ಲ ತಿರುಗಿ ಹಾಕ್ಬಿಟ್ಟು ಕೊಂಡ್ಕೊಳ್ಳೋರ್ ಮೇಲೆ ಬೀಳ್ತದೆ. ಈ ತರ ಎಲ್ಲಿ ಮಾಡಿದ್ರೆ ಎಲ್ಲ ಆಯ್ತದೆ ಸರ್, ಸರ್ಕಾರನೇ ಮುಳುಗೋಯ್ತದೆ ಸರ್. ಬರೋದು ಬಿಡೋದು ಸೆಕೆಂಡ್ರಿ. ಸುಮ್ಮನೆ ಮನೇಲಿ ಕೂತಿರೋರಿಗೆ ಕೊಟ್ಟಾಗ ಯಾರು ದುಡಿಯಕ್ ಮನ್ಸು ಮಾಡ್ತಾರೆ ಹೇಳಿ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವರು ಎಲ್ಲಾರ್ಗು 2,000 ಕೊಡ್ತೀನಿ ಅಂತಂದ್ರೆ ದೇಶ ಮುಂದುವರೆದಲ್ಲಿ ಅಂದ್ರೆ ಅಭಿವೃದ್ಧಿ 100% ಆಗೋದಿಲ್ಲ. ಈಗ ಕುರುಡು ಸರ್ಕಾರ ಸರ್ ಇದು. ಹಿಂದೂಗಳಿಗೆ ಒಂದು ಕಾನೂನು, ಇವರಿಗೆ ಒಂದು ಕಾನೂನು. ಆಕ್ಚುಲಿ ನಮ್ಮ ಸ್ವಂತ ಸ್ಥಳಗಳಲ್ಲಿ, ಸ್ವಂತ ಬೀದಿಗಳಲ್ಲಿ ಕುಣಿಸ್ಕೊಳ್ಳೋಕೆ ಗಣಪತಿನ ಇವ್ರು ಪರ್ಮಿಷನ್ ಕೊಡ್ದಿರೋಂಥವ್ರು, 100 ರೀತಿ ಕಂಡೀಷನ್ ಹಾಕುವಂತ ಜನ ಇವರು. ಟೆಸ್ಟ್ ಮಾಡ್ತಾ ಇದೀಯಾ? ಇಲ್ಲಿ ಒಂದು ಸರ್ಕಾರದ, ಕೇಂದ್ರ ಸರ್ಕಾರಕ್ಕೆ ಅಂಡರ್ ಅಲ್ಲಿ ಬರುವಂತ ಒಂದು ಕಟ್ಟಡನ ಹೆಂಗ್ ಬೇಕ ಹಂಗ್ ಬಳಸ್ಕೊತಾ ಇದಾರೆ. ಯಾರು ಕೇಳ್ತಾರೆ? 2,000 ಫ್ರೀ ಏನ್ ಸರ್? ನಮ್ಗಳ ತಲೆ ಮೇಲೆ ಎಲ್ಲ ಇದು ಮಾಡಿರೋದು. ಪ್ರತಿಯೊಬ್ಬರು ನಾಗರಿಕರ ತಲೆ ಮೇಲೆ ಅವ್ರ ಕೈಯಿಂದ ಏನು ಇದು ಮಾಡ್ತಾ ಇಲ್ವಲ್ಲ. ಪ್ರತಿಯೊಂದು ಇದ್ರ ಮೇಲೆ ಮಾಡ್ತಾ ಇದಾರೆ ಅಷ್ಟೇ. ಈಗ ಉಚಿತ ಸೌಲಭ್ಯಗಳು ಕೊಡೋದು ಒಳ್ಳೇದು ಅಂತೀರಾ? ಕೆಟ್ಟದು ಸರ್, ಅದ್ರಂತ ಕೆಟ್ಟದು ಇನ್ನೊಂದಿರಲ್ಲ ಅಂತ ನಾನು ಹೇಳ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕೆ ಮೇಡಮ್ 2,000 ರೂಪಾಯಿ ಬಂದ್ರೆ ಆರಾಮಾಗಿ ತಗೊಂಬೋದಲ್ಲ? ಇಲ್ಲ ಸರ್, ನಾನೊಂದು ಹೇಳ್ತೀನಿ. ಈಗ ಏನೊಂದು ದೇಶನ ಒಂದು ಕುಟುಂಬಕ್ಕೆ ಹೋಲಿಸಿದ್ರೆ, ಈಗ ನಮ್ಮ ಕುಟುಂಬದಿಂದ ಎಷ್ಟು ದಿನ ದಾನ ಮಾಡ್ತೀವಿ, ನಮ್ಮ ಕೈಲಿ ಶಕ್ತಿ ಇರೋಷ್ಟು ದಾನ ಮಾಡ್ತೀವಿ. ಶಕ್ತಿ ಮೀರಿದ ಮೇಲೆ ಏನಾಗ್ತೀವಿ?
ಕೆಳಮಟ್ಟಕ್ಕೆ ಬರ್ತೀವಿ. ಹಾಗೆ ನಮ್ಮ ದೇಶ ಕೆಳಮಟ್ಟಕ್ಕೆ ಹೋಗ್ಬೇಕಂದ್ರೆ ಇದು ಮುಖ್ಯವಾದ ಕಾರಣ ಆಗುತ್ತೆ. ಈಗ ಮಂಗನ ಮಕ್ಕಳ ಈ ವಿಷಯನ ನಾನು ನಿಮ್ ಮೊದ್ಲೇ ಕೈಯಾಗ ಕೊಟ್ಟು ಹೇಳಿದ್ರು ನನ್ನ ಮಾತು ನಂಬಲೇ ಇಲ್ಲಲ್ರಲೇ ನೀವೆಲ್ಲ. ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅದೆಲ್ಲ ದಿವಾಳಿ ಆಗಕ್ಕೆ ಕಾರಣಗಳೇ ಈ ಕಾರಣಗಳು. ಉಚಿತ ಎಲ್ಲಿ ಫ್ರೀಯಾಗಿ ಸಿಗುತ್ತೆ, ಎಷ್ಟು ದಿನ ಕೊಡ್ತಾರೆ? 2 ವರ್ಷ, 3 ವರ್ಷ, 10 ವರ್ಷ, ಅದಾದ್ಮೇಲೆ ನಮ್ಮ ದೇಶನೂ ಅದೇ ತರ ದಿವಾಳಿ ಆಗುತ್ತೆ. ನಾವು ಬರ್ತಾರೆ ಕಣಪ್ಪ, ಈ ಸರ್ಕಾರ ಹೊಟ್ಟೋಲಿ ಬೇಡ, ಯಾವ್ದು ಈ ಸರ್ಕಾರನೇ ಬೇಡ. ಯಾಕಣ್ಣ ಹಿಂಗಂದ್ರೆ 6 ತಿಂಗಳಾಗಿದೆ? ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಏನು ಸೌಲಭ್ಯ ಇಲ್ಲ, 5 ಗ್ಯಾರಂಟಿ ಹೇಳೋರು ಯಾವ್ದು ಬರ್ತಾ ಇಲ್ಲ. ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಮಾಡು, ಯಾವ್ದು ಬರ್ತಾ ಇಲ್ಲ. ಕಾವೇರಿ ನೀರೆಲ್ಲ ಕಳಿಸ್ಬಿಟ್ರು, ಏನು ಇಲ್ಲ. ಈಗ ಮಳೆ ಹೋದ್ರು ಉಂಟು, ಇಲ್ಲ ಎಲ್ಲ ಅಲ್ಲಿ ಇದ್ ಮಾಡಿ ಮೈಸೂರು ಸರ್ಕಾರಕ್ಕೆ ಕಾವೇರಿ ನೀರು ಬಿಟ್ಟಿರೋದು. ಲೋಡ್ ಶೆಡ್ಡಿಂಗ್ ಹೆಂಗೆ? ಕರೆಂಟ್ ಫುಲ್ ಫೇಸ್ ಕೊಡ್ತಾರೆ ಯಾವಾಗಲೂ? ಫುಲ್ ಪೇಸ್ ಇಲ್ಲ, ಅದು ಯಾವ ಬರ್ತದೋ ಯಾವ ಹೇಳಿ ಕೈಕಿಲ್ಲ ಅದ್ ನಾವೇ. ಆಯ್ತು ಬಿಡೋಣ, ನಂದು ಒಂದ್ ಜನ್ಮ, ಅದನ್ನು ಕಟ್ ಮಾಡ್ತಾರೆ. ಈ ತರ ಎಲ್ಲ ಆದ್ರೆ ಹೆಂಗೆ ಇದು ಆಲೆ ಮನೆ ಹೆಂಗ್ ನಡೆಸ್ತೀರಾ? ಆಲೆ ಮನೆ ಅದೇ ಕರೆಂಟ್ ಬಂದಾಗ ಕರ್ಕೋಬೇಕು, ಕರೆಂಟ್ ಇಲ್ಲದಾಗ 10 ಗಂಟೆ ಆದ್ರೂ ಸರಿ, 12 ಗಂಟೆ ಆದ್ರೂ ನಾವು ಕೆಲಸ ಮಾಡ್ಬಿಟ್ಟು ಹೋಗ್ಲೇಬೇಕು. ನಮ್ಮ ಕೆಲಸ ನಾವು ಏನೈತೆ ಅದು ಪೂರೈಸಬೇಕು. ಒಟ್ಟಿನಲ್ಲಿ ಅವ್ರು ಮಾಡಿರೋದು ಮಹಾ ತಪ್ಪು ಮಾತ್ರ, ನಿಜವಲ್ವೇ. ಫ್ರೀ ಬಸ್ ಅಂತೇಳಿ ಗೃಹಿಣಿಯರೆಲ್ಲ ಟೂರ್ ಮಾಡಕ್ ನಿಂತಾಗ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ತುಂಬಾ ಹಿಂಸೆ. ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕಣ್ಣೆ ಬಂತೇನೆ ಅಪ್ಪ. ಅವ್ರಿಗೆ ಬಸ್ ಹತ್ತಕ್ ಆಗ್ತಲ್ಲ, ಮತ್ತೆ ಕೆಲ್ಸಕ್ಕೆ ಹೋಗೋ ಲೇಡೀಸ್ ಇರ್ತಾರಲ್ಲ ಅವ್ರಿಗೆಲ್ಲ ಫುಲ್ ತೊಂದ್ರೆ. ಕರೆಂಟ್ ಇವಾಗ ಜಾಸ್ತಿ ಹೋಗ್ತಾ ಇದೆ ಅಂತ ಕೇಳ್ಪಟ್ಟೆ. ಹೆಂಗೆ ಕರೆಂಟ್ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆಯಾ? ನಾವು 3,000 ತಿಂಗಳಿಗೆ ಬಂದೇ ಬರ್ತದೆ ಕರೆಂಟ್ ಬಿಲ್. ಫ್ರೀ ಇಲ್ಲ ಅಂದ್ರೆ ಮುಂಚೆಗಿನ ಜಾಸ್ತಿ ಬರ್ತಾ ಇದೆಯಾ? ಮುಂಚೆಗಿನ 1,000 ಜಾಸ್ತಿ ಬರ್ತದೆ. ಮುಂಚೆ 2,000 ಬರ್ತಿತ್ತು, ಈಗ 3,000 ಬರ್ತೈತೆ. ದುಡ್ಡು ಅಂದ್ರೆ ಸಾಯ್ತಾರೆ. ಅಂದ್ರೆ ಕರೆಂಟ್ ಕರೆಕ್ಟ್ ಆಗಿ ಬರ್ತಾ ಇದೆಯಲ್ಲ, ಕರೆಂಟ್ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆಯಾ? ಕರೆಂಟ್ ತೆಗಿತಾ ಇರ್ತಾರೆ. ಇಲ್ಲ ಸರ್, ನಮ್ಮ ಮನೆಯವ್ರಿಗೆ ನಮ್ಮ ಹೆಂಗಸ್ರಿಗೆ ಬಿಟ್ರೆ ಇನ್ ಯಾವ್ದು ಬರ್ತಾನಿಲ್ಲ. ಅಕ್ಕಿನೂ ಬಂದಿಲ್ಲ, ನನ್ನ ಸೊಸೆಗೆ ಅಕ್ಕಿನೂ ಬಂದಿಲ್ಲ, ದುಡ್ಡು ಬಂದಿಲ್ಲ. ಮನೆಗೆ ಒಬ್ರಿಗೆ ಕೊಡೋದು ಅಂತ ಹೇಳಿದ್ದಾರೆ. ಅದು ನಮ್ದು ಬೇರೆ ಡಿವೈಡ್ ಆಗದೆ. ನಮ್ಮ ಹೆಂಗಸ್ರದ್ದು ನಂದು ಒಂದ್ ಕಾರ್ಡು, ನನ್ನ ಸೊಸೆ ನನ್ನ ಮಕ್ಕಳದೇ ಒಂದ್ ಕಾರ್ಡು. ನೀನ್ ತುಂಬಾ ಬುದ್ಧಿವಂತ ಕಣ್ಣಣ್ಣ. ಹೌದು ಕಣ್ಲಾ, ಈ ಚಾಣಕ್ಯನ ತಲೆ ಈ ಕ್ಯಾಪ್ ನಲ್ಲಿ ಹುಟ್ಟಬಾರ್ದಾಗಿತ್ತು. ಏನ್ ಮಾಡೋದು, ನಾನು ದುರಾದೃಷ್ಟ. ಅವ್ರಿಗೆ ಬರ್ತಾ ಇಲ್ಲ ಅದು. ಫ್ರೀ ಆಗಿ ಬರೋದು ಬರ್ತಾ ಇದೆಯಾ? ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಬಸ್ ಅದು ಫ್ರೀ ಎಲ್ಲ ಮಾಡ್ಯಾರ. ಅವ್ರು ಬಸ್ ಎಲ್ಲ ಮಾಡಿದ್ಮೇಲೆ ತುಂಬಾ ಬಡವರು ಜನ ಇದಾರೆ, ಅವ್ರಿಗೆ ಏನು ಸಹಾಯ ಮಾಡಿದ್ರೆ ಆಯ್ತಿತ್ತು. ಈ ಸರ್ಕಾರ ಈ ಫ್ರೀ ಯೋಜನೆ ಘೋಷಣೆ ಮಾಡೋದೇ ತಪ್ಪು. ಯಾಕೆ ಎಲ್ಲರೂ ಯಾಕೆ ಸೋಂಬೇರಿ ಮಾಡ್ತೀರಿ? ನನ್ನ ಅಂಡ್ರ ಬೇರ್ಸಿದ್ದ ತಿಳ್ಕೊಬೇಡ ನೀನು. ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಗೈಕಂದ್ ಏನೋ ಮಾಡ್ತಾರ ಬಿಡಿ. ಬೇಕಂತ ತಿನ್ನೋದು ಒಳ್ಳೇದು, ಇದರ ಬಿಟ್ಟು ತಿನ್ಬಾರ್ದು. ಮತ್ತೆ ಇನ್ನೇನು ಹೇಳ್ತೀರಿ? ಪುಕ್ಸಟ್ಟಿ ಯಾಕೆ ನೀವೇ ಸೋಂಬೇರಿ ಮಾಡಿಸ್ತೀರಿ? ಜನ ಯಾಕೆ ಕೊಡ್ಬೇಕು? ಆ ದುಡ್ಡು ಬರುತ್ತೆ, ಈ ದುಡ್ಡು ಬರುತ್ತೆ ಅಂದ್ಬಿಟ್ಟು ಕುಂತ್ಕೊಂಡು ಸೋಮಾರಿಗಳ ಅವ್ರ ಗದ್ದೆ ಕೆಲಸ ಮಾಡಕ್ ಬಂದಿರ ಹೋಗ್ಲಿಕ್ಕೆ ಯಾರ ಬೇಕು ಅನ್ನೋ ಮಟ್ಟದಲ್ಲಿ ಬಂದಿದೆ ಅವ್ರು ಕೊಡೋ ದುಡ್ಡು. ಮಾತೇ ಇಲ್ಲ. ಇದ್ ಕೊಟ್ಟು ಬೆಳೆಸಂತದೇನು ಅವಶ್ಯಕತೆ ಇರಲ್ವಲ್ಲ. ಉಚಿತ ಭಾಗ್ಯಗಳು, ಇದ್ರ ಬಗ್ಗೆ ಏನಂತೀರಾ? ಸರ್, ಅದು ತಪ್ಪು. ಸರ್ಕಾರ ಇದೊಂದು ಬಹಳ ಕೆಟ್ಟ ಯೋಜನೆ, ಇದು ಮಾಡಿರೋದೇ ಕೆಟ್ಟ ಯೋಜನೆ. ಒಟ್ನಲ್ಲಿ 2,000 ರೂಪಾಯಿ ವಿಷಯ ಅದು ಬರ್ತಾ ಇದೆಯಾ? 2,000 ರೂಪಾಯಿನಲ್ಲಿ 20% ಮಾತ್ರ ಹಾಕಿದಾರೆ ಅಷ್ಟೇ. 20% ಜನಕ್ಕೆ, ಇನ್ನು 80 ಭಾಗದ ಜನಕ್ಕೆ ಇಲ್ಲ ಸರ್ ಅದು ಬರ್ತಾ. ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಈ MP ಎಲೆಕ್ಷನ್ ಆದ್ಮೇಲೆ ಬರುತ್ತೆ ಅಂತ ನಿಮ್ಗನ್ಸುತ್ತಾ? ಖಂಡಿತ ಇಲ್ಲ. ಈಗಲೇ ಬರೋದು MP ಎಲೆಕ್ಷನ್ ಆದ್ಮೇಲೆ ಎಲ್ಲಿ ಬರ್ತದೆ? ಸರ್ಕಾರ ಇರ್ತದೆ ಇರೋದಿಲ್ವ ಅನ್ನೋ ಗ್ಯಾರಂಟಿನೇ ಇಲ್ಲ. ಎಲೆಕ್ಟ್ರಿಸಿಟಿ ಒಂದು ಬಿಟ್ರೆ ಇನ್ಯಾವುದು ಬರ್ತಾ ಇಲ್ಲ. ಒಬ್ರಿಗೆ ಈ ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು 3 ತಿಂಗಳಾದ್ಮೇಲೆ ಒಬ್ರಿಗೆ ಬರುತ್ತೆ. ಸದ್ಯಕ್ಕಂತೂ ಈ ಸರ್ಕಾರ ಬರೀ ಆಶ್ವಾಸನೆಗಳಾಗಿ ಉಳಿತಾ ಇದೆ. MP ಎಲೆಕ್ಷನ್ ಆದ್ಮೇಲೆ ಇದೆಲ್ಲ ಬರುತ್ತೆ ಅಂತ ನಿಮ್ಗನ್ಸುತ್ತಾ? ಚಾನ್ಸೇ ಇಲ್ಲ, ನೋ ವೇ. ಖಂಡಿತ ನಿಂತೋಗುತ್ತೆ, ಬರಲ್ಲ. ಖಂಡಿತ ನಿಂತೋಗುತ್ತೆ. ಯಾಕೆಂದ್ರೆ ಈಗಲೇ ಇದಿಷ್ಟು ಮಟ್ಟಿಗೆ ಬರ್ತಾ ಇದೆ ಅಂದ್ರೆ MP ಎಲೆಕ್ಷನ್ ಆದ್ಮೇಲೆ ಖಂಡಿತ ಬರಲ್ಲ ಸರ್. ಉಚಿತ ಸೌಲಭ್ಯ ಏನು ಅದೇ 1 ಮಂತ್ ಬಂದ್ರೆ 3 ತಿಂಗಳು ಬರಲ್ಲ. ಮತ್ತೆ ಅದು ಫಾಲೋಅಪ್ ಕಡಿಮೆ ಇದೆ. ಅದು ಮಂತ್ಲಿ ಯಾವುದು ಕರೆಕ್ಟಾಗಿ ಇನ್ ಟೈಮಿಗೆ ಆಗ್ತಾ ಇಲ್ಲ. ನನ್ ಕಂಡ್ರೆ ನಿಂಗೆ ಯಾಕಲ್ಲ ಒಟ್ಟು